ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಆಫ್ ಆಲ್ ನೀವೆಲ್ಲರೂ ಬಂದಿದ್ದಕ್ಕೆ ನಿಮ್ಮ ಮೂಲಕ ಎಷ್ಟೊಂದು ಜನ ತಾಯಂದಿರ ಆಶೀರ್ವಾದ ಆಗಿರ್ಬೋದು, ಎಷ್ಟೊಂದು ಜನ ಮಕ್ಕಳು ಒಂದು ಅವಕಾಶ ಸಿಕ್ಕಿದೆ. ಸೊ ನಿಮ್ಮ ಮೂಲಕ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಹೌದು, ನಿನ್ನೆ ನೈಟು ಮಳೆ ಇದ್ರೂ ಸಾಕಷ್ಟು ಜನ ಬಂದು ಬೇರೆ ಬೇರೆ ಊರಿಂದ ಬಂದು ಆಶೀರ್ವಾದ ಮಾಡಿದ್ರು. ಸೊ ವೆರಿ ವೆರಿ ಬೆಸ್ಟ್. ಬುಕ್ಸ್ ಬಗ್ಗೆ ಅಂದರೆ ಒಂದು ಇನಿಷಿಯೇಟಿವ್ ತೊಗೊಂಡಿದ್ದು ನಮ್ಮ ಟೀಮ್. ಇದು ನನ್ನ ಐಡಿಯಾ ಅಂತ ಅಲ್ಲ, ಮೆಚೂರ್ಡಾಗಿ ಯೋಚನೆ ಮಾಡಿದ್ದು ನಮ್ಮ ಜೊತೆಗೆ ನಮ್ಮ ಹಿರಿಯರು. ಈ ಥರ ಇವ್ರುಗಳು ಇನಿಷಿಯೇಟಿವ್ ತೊಗೊಂಡು ಈ ಥರ ಐಡಿಯಾ ಎಕ್ಸಿಕ್ಯೂಟ್ ಮಾಡೋಣ ಅನ್ನಿಸ್ತು. ಯಾಕೆಂದರೆ ಒಂದು ಮೀನಿಂಗ್ಫುಲ್ ಬರ್ತಾರೆ ಆಗುತ್ತೆ ಅನ್ನಿಸ್ತು. ಆ್ಯಂಡ್ ಆಲ್ಸೋ ಒಂದು 2 ಲಕ್ಷ ಬುಕ್ ಕಲೆಕ್ಟ್ ಆಗಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಾನು ಒಂದು 50,000 ಆಗಬೇಕು. ಸೊ 2 ಲಕ್ಷ ಬುಕ್ಸ್ ಓಕೆ. ಏನು ಇದು ಅಭಿಯಾನ ಥರನೇ ಆಗುತ್ತಾ ಸರ್? ನೀವೇನಾದ್ರು ಭೇಟಿ ಮಾಡ್ತೀರಾ? ಸರ್ಕಾರಿ ಶಾಲೆಗಳಿಗೆ ಭೇಟಿ ಮಾಡೋದಾಗಲಿ, ಅಲ್ಲಿ ಮಕ್ಕಳ ಜೊತೆ ಮಾತನಾಡೋದಾಗಲಿ, ಆ ಥರದ್ದು ಏನು ಪ್ಲಾನ್ಸ್ ಇದೆ? ಅಭಿಯಾನ ಥರನೇ ಹೋಗುತ್ತಾ ಇದೆ ಅಂತ ಇದು? ಯಾಕಂದರೆ 2 ಲಕ್ಷ ಬುಕ್ ಕಲೆಕ್ಷನ್ ಆಗಿದೆ ಒಂದು ರಾತ್ರಿ ಮಾಡಿರೋದು ಕೂಡ ತುಂಬ ಸರ್ಕಾರಿ ಶಾಲೆಗಳಿಗೆ ಮತ್ತು ನಮ್ಮ ಉತ್ತರ ಕರ್ನಾಟಕದಲ್ಲಿ ಹಂಚಬೇಕು ಅನ್ನೋದು ಒಂದು ಪ್ಲಾನಿಂಗ್ ಇದೆ. ಸೊ ಅದನ್ನ ಎಕ್ಸಿಕ್ಯೂಟ್ ಮಾಡೇ ಮಾಡ್ತಾರೆ ಸರ್. ಒಬ್ಬ ಸ್ಟಾರ್ ಆಗಿ ಸಿನಿಮಾದಲ್ಲಿ ಪಾತ್ರಗಳ ಮುಖಾಂತರ ಮೆಸೇಜ್ ಕೊಡ್ತಾ ಇರ್ತೀರಿ, ಬಟ್ ಒಬ್ಬ ರಿಯಲ್ ಲೈಫಲ್ಲಿ ಈ ರೀತಿ ಒಂದು ಕ್ಯಾರಿ ಮಾಡುವಂಥದ್ದು ಎಷ್ಟು ಜವಾಬ್ದಾರಿ ಇರುತ್ತೆ ಒಬ್ಬ ಸ್ಟಾರ್ಗೆ ಅಂತಂದ್ರೆ? ಯಾಕಂದ್ರೆ ನೀವು ಏನೇ ಮಾಡಿದ್ರು ಅದನ್ನು ಫಾಲೋ ಮಾಡ್ತಾರೆ ಅಭಿಮಾನಿಗಳು. ಹಾಗಾಗಿ ಸರ್ ಇದು ನನ್ನ ಓನ್ ಐಡಿಯಾ ಅಲ್ಲ, ಯಾಕೆಂದರೆ ಕ್ರೆಡಿಟ್ ನಾವು ಬೇರೆಯವ್ರು ಮಾಡಿದ್ದು ನಾವು ತಗೊಳ್ತೀವಿ. ಸೊ ಜೊತೆಗಿರೋ ಐಡಿಯಾ ಇದು. ಸೊ ಎಲ್ಲ ಕ್ರೆಡಿಟ್ಸ್ ಅವ್ರಿಗೆ ಇರುತ್ತೆ. ಅದೇ ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಒಳ್ಳೇದಾಗ್ತಾ ಇದೆ ಅಂದರೆ ಖುಷಿ ಆಗುತ್ತೆ. ಎಸ್, ಪ್ರತಿ ಬಾರಿ ಬರ್ಡೇ ಬಂದಾಗ ನಿಮಗೆ ನಿಮ್ಮ ಲೈಫಲ್ಲಿ ಏನು ನೆನಪಾಗುತ್ತೆ? ಯಾಕಂತಂದ್ರೆ ಒಬ್ಬ ಸ್ಟಾರ್ ಅನ್ನುವಂಥದ್ದು ನಿಭಾಯಿಸೋದು ಬೇರೆ ಆಗಿರುತ್ತೆ. ನನಗೆ ಪ್ರತಿ ವರ್ಷವೂ ಇನ್ಕಂಪ್ಲೀಟೇ ಅನಿಸುತ್ತೆ, ಯಾಕೆಂದರೆ ನಂಗೆ ನಮ್ಮ ಅಣ್ಣ ಮಿಸ್ ಆಗ್ತಾನೆ. ಸೊ ಅದೊಂದೇ ನನಗೆ ಭಾರ ಅನಿಸೋದು, ಮತ್ತು ಅದೊಂದೇ ನನಗೆ ತುಂಬ ಕಾಡೋದು. ಯಾಕೆಂದರೆ ಸ್ಟೇಜ್ ಮೇಲೆ ನಿಂತ್ಕೊಂಡಾಗ ನನ್ನ ಪಕ್ಕ ಯಾವಾಗಲೂ ನಮ್ಮ ಅಣ್ಣ ಇರ್ತಿದ್ರು. ಸೊ ಅದೊಂದು ಮಿಸ್ಸಿಂಗ್ ಕೂಡ ಈ ರೋಡಲ್ಲಿ ಬರುವಾಗ ಮನೆ ನೋಡಿದಾಗ ಸಹಜವಾಗಿ ಚಲೋ ನೆನಪು ಬೇರೆ ರೀತಿಯಲ್ಲೇ ಕಾಡುತ್ತೆ. ಅಂದರೆ ನಿಮಗೆ ಒಂದು ಸಿನಿಮಾ ಬಂದಾಗ ಅವ್ರು ಸಜೆಸ್ಟ್ ಮಾಡ್ತಿದ್ದಂಥ ರೀತಿ ಆಗಿರ್ಬೋದು, ನಿಮ್ಮನ್ನು ಅವ್ರು ಸಪೋರ್ಟ್ ಮಾಡ್ತಿದ್ದಂಥ ರೀತಿ ಹೆಂಗೆ? ಸುಮ್ಮನೆ ಇದು ನಮ್ಮ ತಂದೆ ತಾಯಿ ಎಲ್ಲ ನೋಡ್ತಾ ಇರ್ತಾರೆ ಪ್ರೋಗ್ರಾಮ್. ತಿರ್ಗಾ ನಾನು ಇನ್ನೇನು ಹೇಳೋದು ಸರ್. ನಿಮ್ಮದು ಬಂದು ಟೀಚರ್ಸ್ ಫ್ಯಾಮಿಲಿ. ಸೊ ತಾತ ಅಜ್ಜಿ ಈಗ ಮೇಡಮ್ ಅವರು, ಸೊ ಅವರು ಸಿಕ್ಕಾಪಟ್ಟೆ ಖುಷಿ ಆದ್ರಂತೆ ಈ ಪುಸ್ತಕದ ಒಂದು ವಿಚಾರವಾಗಿ, ಅಭಿಯಾನದ ವಿಚಾರವಾಗಿ. 25-30 ಬುಕ್ ಕೊಟ್ಟರು. ಅವ್ರೇನಾರು ಒಂದು ನಾನು ನನ್ನ ಇದು ನಿಮ್ಮ ಬರ್ತಡೇಗೆ ಅಂದ್ಬಿಟ್ಟು ಖುಷಿ ಆಯ್ತು. ಅವ್ರ ಕಡೆಯಿಂದ ಏನಾದ್ರು ಒಂದಷ್ಟು ಐಡಿಯಾಸ್ ಇದೆಯಾ ಸರ್ ಅಂತಂದ್ರೆ ಅಭಿಯಾನಕ್ಕೆ ತಕ್ಕನಾಗಿ ಏನಾದ್ರು ಪ್ಲಾನ್ಸ್ಗಳು ಕೊಡ್ತಾ ಇದ್ದಾರೆ ಅವರು? ಅಭಿಯಾನಕ್ಕೆ ತಕ್ಕನಂಗೆ ಅವ್ರೇನಾರು ಐಡಿಯಾಸ್ ಕೊಡ್ತಾ ಇದ್ದಾರೆ? ಯಾಕಂದ್ರೆ ಅವರು ಟೀಚರ್ ಆಗಿರೋದ್ರಿಂದ ಮಕ್ಕಳ ಸಮಸ್ಯೆಗಳೇನು ಅಂತ ಅವ್ರಿಗೂ ಗೊತ್ತಿರುತ್ತೆ. ಪ್ಲಾನ್ಸ್ ಅನ್ನೋದಕ್ಕಿಂತ ಅವ್ರನ್ನ ನಮ್ಮ ಪ್ಲಾನ್ ಎಲ್ಲ ಕೇಳ್ಬಿಟ್ಟು ಫುಲ್ ಇಂಪ್ರೆಸ್ ಆಗ್ಬಿಟ್ಟು ಮೇಡಮ್ ಸ್ಪೆಷಲ್ ಗಿಫ್ಟ್ ಇವಾಗ ಡೇ ಸ್ಟಾರ್ಟ್ ಆಗಿದೆ. ಹೌದು, ಇವಾಗ ಸ್ಟಾರ್ಟ್ ಆಗಿದೆ. ತಗೋಣ ಸರ್. ಹೌದಾ? ಎಲ್ಲಿ ನೈಟ್ ಎಲ್ಲ ಗಾಡಿ ನಿಲ್ಸ್ಕೊಂಡು ಮನೆ ಬರ್ಬೇಕಾದ್ರೆ ಇದೇ ರೋಡಲ್ಲೇ ಸಾಂಗ್ ಇದೆ. ನಿಜ ಜೀವನದಲ್ಲಿ ತಂದೆ ಆಗಿದೆ, ಈಗ ಶಾಲೆಗಳ ಇನಿಷಿಯೇಟಿವ್ ಹೌದು, ಯಾಕೆಂದರೆ ನಮಗೆ ಅದು ಇಂಪಾರ್ಟೆನ್ಸ್ ಇವಾಗ ಗೊತ್ತಾಗ್ತದೆ. ಯಾಕೆಂದರೆ ನಾವು ನಮ್ಮ ಮಕ್ಕಳನ್ನ ಸೊ ಎಷ್ಟೊಂದು ಜನ ಕೇಳಿದಾಗ ಏನಾಗ್ತಾ ಇದೆ ಅಂದರೆ ಓದೋದಕ್ಕೆ ಬಂದಿಲ್ಲ, ಗೊತ್ತಿಲ್ಲ, ಸೇರ್ಕೊಂಡಿಲ್ಲ ಅಂತ ಹೇಳಿದಾಗ ನಿಜವಾಗ್ಲೂ ಬೇಜಾರಾಗಿದೆ. ನಮಗೇನೋ ಅನುಕೂಲ ಇದೆ, ಓಕೆ, ಬಟ್ ಅನುಕೂಲ ಇಲ್ಲದಿರೋ ತುಂಬ ಜನ ಇದೆ. ಸೊ ಅವರಿಗೆ ತುಂಬ ಅಗತ್ಯವಾಗಿದೆ. ತುಂಬ ಬರೀ ಬುಕ್ಸು, ಬ್ಯಾಗ್ಸು, ಪೆನ್ಸಿಲ್ಸು ಇದಲ್ಲದೆ ಕ್ರೀಡೆಗೆ ಸಂಬಂಧಪಟ್ಟಿಲ್ಲ. ಯಾಕೆಂದರೆ ಮಕ್ಕಳು ಆಟ ಆಡೋ ಏಜಲ್ಲಿ ವಾಲಿಬಾಲ್, ಕ್ರಿಕೆಟ್ ಎಲ್ಲ ಸ್ಕೂಲಲ್ಲಿ ಫೀಲ್ಡ್ ಇದ್ರೂ ಎಕ್ವಿಪ್ಮೆಂಟ್ಸ್ ಇರಲ್ಲ. ಸೊ ಇದೆಲ್ಲ ಬೇಜಾರಾಗುತ್ತೆ. ಸರ್, ಈಗ ನಿಮ್ಮ ಸ್ಕೂಲ್ ಅಂದರೆ ನಿಮ್ಮ ಬರ್ಡೇ ದಿನ ಅಭಿಯಾನ ಶುರುವಾಗಿರೋಂಥದ್ದು ಒಂದಿಷ್ಟು ಮೆಮೊರೀಸ್ನ ರಿಕಾಲ್ ಮಾಡೋಂಗೆ ಮಾಡುತ್ತೆ. ಸ್ಕೂಲ್ ಡೇಸಲ್ಲಿ ಧ್ರುವ ಸರ್ಜಾ ಅವರ ಏಜಲ್ಲಿ ಹೆಂಗಿತ್ತು ಜರ್ನಿ ನೆನಪಿಸಿ ಹೋಗ್ಲಿ. ಏನು ಸ್ಪೆಷಲ್ ಮೆಮೊರಿ ಸರ್, ದಯವಿಟ್ಟು ಶೇರ್ ಮಾಡಿ. ತುಂಬ ಸ್ವಲ್ಪ ಜಾಸ್ತಿನೇ ಇರ್ತಾರಲ್ಲ ಅಫ್ಕೋರ್ಸ್ ಸ್ಕೂಲಲ್ಲೆಲ್ಲ. ನಾನು ಓದಿದ್ದು
ತುಂಬ ಸ್ಕೂಲಲ್ಲಿ ಓದಿದೆ. ಏಕೆಂದರೆ ಫೇಲ್ ಆಗಿದ್ದ ತಕ್ಷಣ ಟಿ ಸಿ ಕೊಟ್ಬಿಡೋರು, ಬೇರೆ ಸ್ಕೂಲ್ಗೆ ಹೋಗ್ತಿದ್ರು. ಸೊ ಹಂಗೆ ಆಮೇಲೆ ಇವತ್ತಿನ ಹುಟ್ಟುಹಬ್ಬ ಅಭಿಮಾನಿಗಳೆಲ್ಲ ಕೇಡಿ ಕಣ್ ತುಂಬ್ಕೋಬೇಕು ಅಂತ ಕಾತರಾಗಿದ್ದಾರೆ. ಕೇಳಿದೇನೋ ಇಲ್ಲ, ಕೇಳಿದ್ದು ಆ್ಯಸ್ ಅನ್ ಆ್ಯಕ್ಟರ್ ನಾನು ಡಬ್ಬಿಂಗ್ ಮುಗಿಸಿದ್ದೀನಿ. ನನ್ನ ಕಡೆಯಿಂದ ಎಲ್ಲ ಆಗೋಗಿದೆ. ಇನ್ನೇನಿದ್ರು ಪ್ರೊಡಕ್ಷನ್ ಹೌಸು ಡೇಟ್ ಅನೌನ್ಸ್ ಮಾಡಬೇಕು, ಮತ್ತು ಡೈರೆಕ್ಟ್ರು ಡೇಟ್ ಅನೌನ್ಸ್ ಮಾಡಬೇಕು. ಲುಕ್ ಬಿಟ್ಟಿರುವಂತ ಮತ್ತೊಂದು ಲುಕ್, ಸೊ ಅದನ್ನ ಸೀಕ್ವಲ್ ಏನಾದ್ರು ಕಂಟಿನ್ಯೂಷನ್ ಲುಕ್ ಅದು ಹೇಗೆ ಅಂತ ಶಾರ್ಟ್ ಹೇರ್ ನಲ್ಲಿ ತುಂಬಾ ಚೆನ್ನಾಗಿದೆ ಆಕ್ಚುಲಿ. ಇಲ್ಲ, ಅದೇ ಸರ್. ಅದೇ ಸರ್. ಹೌದು, ಈ ಮಂತ್ ಎಂಡಲ್ಲೇ ಅನೌನ್ಸ್ ಮಾಡಿದ್ದೀನಿ. ಹೊಸದ್ರ ಜೊತೆ ಹೇಗೆ ಅದಕ್ಕೆ ಅನೌನ್ಸ್ ಸರ್. KD ಸಿನಿಮಾದಲ್ಲಿ ಸುದೀಪ್ ಸರ್ ಆಕ್ಟ್ ಮಾಡಿರುವಂಥದ್ದು, ಸೊ ಎಷ್ಟು ಸ್ಪೆಷಲ್ ಆಗಿರುತ್ತೆ, ಯಾಕಂದ್ರೆ ಮಲ್ಟಿ ಸ್ಟಾರರ್ ಸಿನಿಮಾ ಕನ್ನಡ ಇಂಡಸ್ಟ್ರಿಯಲ್ಲಿ ಆಗ್ತಿರುವಂಥದ್ದು. ತುಂಬಾ ಖುಷಿ ಆಯ್ತು. ಯಾಕೆಂದರೆ ಈಸ್ ಎ ಸೀನಿಯರ್ ಆ್ಯಕ್ಟರ್ ಆ್ಯಂಡ್ ಅಭಿನಯ ಚಕ್ರವರ್ತಿ ಅವ್ರೊಟ್ಟಿಗೆ ಆ್ಯಕ್ಟ್ ಮಾಡಿದ್ದು ತುಂಬಾ ಖುಷಿ ಆಯಿತು. ಸರ್ ಹತ್ರ ಕಲಿ ತುಂಬಾ ಇತ್ತು. ಆ್ಯಂಡ್ ಐ ಹ್ಯಾಡ್ ಅ ಗುಡ್ ಟೈಮ್ ವರ್ಕಿಂಗ್ ವಿತ್ ಸರ್. ಇನ್ನು ಸಿನಿಮಾ ಸೈನ್ ಮಾಡೋದು ಸ್ಪೀಡ್ ಅಭಿಮಾನಿ ಅದಕ್ಕೆ ಈ ತಿಂಗಳ ವರ್ಷಕ್ಕೆ ಸರ್. ಅದೇ ಪ್ರತಿ ವರ್ಷ ಈ ಒಂದು ಮಾತು ಹೇಳ್ತಿರ್ತೀರಿ, ಒಬ್ಬ ಸ್ಟಾರ್ ಆಗಿ ವರ್ಷಕ್ಕೆ 2-3 ಸಿನಿಮಾ ಬರಬೇಕು ಇಂಡಸ್ಟ್ರಿ ಸರ್ವೈವ್ ಆಗ್ತದೆ. ಸೊ ಈಗ ಹೆಂಗೆ ಮತ್ತೆ ಈ ವರ್ಷ ಡಿಸೈಡ್ ಮಾಡಿ? 100% ಈ ವರ್ಷದಿಂದ ಈಗ ಇನ್ನೇನು ಅನೌನ್ಸ್ ಮಾಡ್ತೀವಿ ಡೆಫಿನೆಟ್. ಏಕೆಂದರೆ ದೂರದ ಬೆಟ್ಟ ನುಣ್ಣಿಗೆ ನಮ್ಗಳಿಗೆ ಏನಾಗ್ತಾ ಇರುತ್ತೆ ಹೇಳೋಕ್ಕಾಗಲ್ಲ. ಸೊ ಇವಾಗ ಅದು ಹರ್ಡಲ್ಸ್ನೆಲ್ಲ ದಾಟ್ಕೊಂಡು ಡೆಫಿನೆಟ್ಲಿ ಇನ್ನು ಗೊತ್ತಾಗಿದೆ ಸ್ವಲ್ಪ ಎಲ್ಲರೂ ಯೋಗ್ಯತೆಗಳು ಏನು ಅಂತ ಗೊತ್ತಾಗೋಗಿದೆ. ಸೊ ಇನ್ನು ನಾವು ಕರೆಕ್ಟಾಗಿ ನಾವು ಸಿನಿಮಾ ಕೊಡ್ಬೇಕು ಮಾಡ್ತೀವಿ. ಇವಾಗ ಸರ್ ನೀವು ಮಾತಲ್ಲಿ ಒಂದು ವಿಷಯ ಅಂದರೆ, ನೀವು ಸ್ಟಾರ್ ಆದರೂ ಕೂಡ ಹರ್ಡಲ್ಸ್ ಇದೆ, ಕೆಲವರ ಯೋಗ್ಯತೆ ಗೊತ್ತಾಗಿದೆ. ಸ್ಟಾರ್ ಆದರೂ ಕೂಡ ಒಂದಿಷ್ಟು ಅಡೆತಡೆಗಳು ಇಂಡಸ್ಟ್ರಿಯಲ್ಲಿ ಇದೇ ಇರುತ್ತೆ. ಮನುಷ್ಯ ಮೇಲೆ ಎಲ್ಲರಿಗೂ ಇರುತ್ತಲ್ಲ ಬ್ರೋ, ಕೆಲವು ಘಟನೆಗಳು ಬಂದು ಅವ್ರವ್ರಿಗೆ ಅವ್ರವ್ರ ವೇರ್ಲಿ ಸಿಗುತ್ತೆ. ಸೊ ಅದೇ ಥರ. ಸೊ ಏನು ಇಟ್ ಈಸ್ ನಥಿಂಗ್ ನ್ಯೂ. ಸೊ ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಮತ್ತೊಮ್ಮೆ ನಿಮ್ಗೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಎಲ್ಲ ವೀಕ್ಷಕರಿಗೂ ಯಾರ್ಯಾರು ಬರೋಕ್ಕಾಗಿಲ್ವೋ ದಯವಿಟ್ಟು ಅಲ್ಲಿಂದನೇ ಆಶೀರ್ವಾದ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜಯ ಅನ್ಸುತ್ತೆ ಸರ್. ಈಗ ಬಹಳ ಮುಖ್ಯ ಆಗಿರುವಂಥದ್ದು ಸುಖ ಸೂರ್ಯ ಅವ್ರ ಜೊತೆ ನಿಮ್ಮ ಕೊಲಾಬ್ರೇಷನ್ ಒಂದು ಸಿನಿಮಾ ಬರ್ತಾ ಇದೆ ಅಂತ ಅದ್ರ ಮಾತುಕತೆ ನಡೀತಾ ಇದೆ ಅಂತ, ಎಲ್ಲಿ ತನಕ ಆಗಿದೆ ಅಂತ? ಸೂರಿ ಸರ್ ಜೊತೆಗೆ ಸಿನಿಮಾ ಇರುವಂಥದ್ದು ಅನೌನ್ಸ್ ಮಾಡ್ತೀನಿ. ಓಕೆ, ಏನಾದ್ರು ನಡೀತಾ ಇದೆ ಕತೆ ಸ್ಕ್ರಿಪ್ಟಿಂಗ್? ಪ್ರೊಡ್ಯೂಸರ್ಗೆ ಗೊತ್ತಿದೆ ಮತ್ತು ಡೈರೆಕ್ಟರ್ಗೆ ಹೇಳಿದೆ. ನಾನೇ ಸುಮ್ಮನೆ ರ್ಯಾಂಡಮ್ ಆಗಿ ಏನೇನೋ ಮಾತಾಡೋದಕ್ಕಿಂತ ಒಂದು ಟೀಮ್ ಹಾಕೊಂಡು ಎಷ್ಟು ಎಕ್ಸೈಟ್ಮೆಂಟ್ ಇರುತ್ತೆ ಸರ್ ಅಂತ ಸೂರ್ಯ ಸರ್ ಜೊತೆ ಸಿನಿಮಾ? ಅದು ನಿಮ್ಮಿಬ್ಬರು ಕೊಲಾಬ್ರೇಷನ್ ಅಂದ್ರೆ ತುಂಬಾ ದೊಡ್ಡ ಮಟ್ಟದಲ್ಲಿ ಇರುತ್ತೆ. ನನಗೆ ಗೊತ್ತು ಹೇಳ್ತಾ ಇದ್ದೀರಾ ಅಂತ. ಬಟ್ ನಾನು ಖುಷಿಯಾಗಿದ್ದೀನಿ. ಬಟ್ ಏನು ಅನ್ನೋದು ಕರೆಕ್ಟ್ ಗ್ಯಾರಂಟಿ ಆಗ್ತದೆ. ಸರ್ ಇವತ್ತು ಉಮಾಪತಿ ಸರ್ ಬಂದಿದ್ದು, ಅವರು ಕೂಡ ನನ್ನ ಬ್ಯಾನರ್ ಕಡೆಯಿಂದ ಸಿನಿಮಾ ಮಾಡೋದು ಗ್ಯಾರಂಟಿ ಅಂತ ಹೇಳಿದ್ರೆ ಅದನ್ನು ಚರ್ಚೆಗಳಾಗ್ತಾ ಇದೆಯಾ? ಪ್ರೊಡ್ಯೂಸರ್ಸ್ ಚಾನ್ಸ್ ಕೊಟ್ಟರೆ ಎಲ್ಲ ಆ್ಯಕ್ಟರ್ಸು ಮಾಡ್ತಾರೆ. ನನ್ನ ಸರ್ ಚಾನ್ಸ್ ಕೊಟ್ಟರೆ ಡಿಫ್ರೆಂಟ್. ಸರ್ ಫೈನಲ್ ಒಂದು ಪ್ರಶ್ನೆ, ಒಬ್ಬ ಸ್ಟಾರ್ಗೆ ಅಭಿಮಾನಿ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಯ್ತು? ಯಾಕಂದ್ರೆ ಒಬ್ಬ ಅಭಿಮಾನಿ ಹೇಳ್ತಿದ್ದೆ ಸರ್, ನಿಮ್ಮ ಆರ್ಮಿ ಥರ ಕಾಯ್ತೀನಿ ಅಂತ ಸೆಲ್ಯೂಟ್ ಕೊಡಿದ್ರಲ್ಲ. ಸೊ ಹಿಂಗೆ ನಿನ್ನೆ ನೈಟು ಹಂಗೆ ಬಂದು ಹೇಳೋದು, ಇವತ್ತು 2 ಗಂಟೆ ಆರ್ಮಿ ಥರ ಕಾಯ್ತೀನಿ ಅಪ್ಪ, ನೀನೇನು ಕಾಯ್ತೀನಿ ಮನೆಗೆ ಹೋಗ್ಬೇಡಿ ಎಲ್ಲ ಅಂತ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. 2 ಪ್ಯಾನ್ ಇಂಡಿಯಾನೇ ಆಗಿರುತ್ತೆ ಸರ್, ಅದು ಜವಾಬ್ದಾರಿ ಆಗಿದೆಯಾ? ಫಸ್ಟ್ ಕನ್ನಡ ಚಿತ್ರ ಆಗಿರುತ್ತೆ, ಚೆನ್ನಾಗಿದ್ರೆ ಅದು ಪ್ಯಾನ್ ಇಂಡಿಯಾಗೆ ತೊಗೊಂಡು ಹೋಗ್ತಾರೆ. ಓಕೆ, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು.